ಇದೀಗ ಸಿಟಿ ರವಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅದೇನಂತ ಹೇಳಿದ್ರೆ ಮಹಿಳಾ ಆಯೋಗಕ್ಕೆ ದೂರು ನೀಡೋರಿದ್ದಾರೆ ಕಾಂಗ್ರೆಸ್. ಇವತ್ತು ಮಧ್ಯಾಹ್ನ ದೂರನ್ನ ನೀಡಲಿರುವಂತಹ ಕಾಂಗ್ರೆಸ್ ಮಧ್ಯಾಹ್ನ 1 ಗಂಟೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಇವರು ಯಾವ ವಿಚಾರವಾಗಿ ಮಾತನಾಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅಂತ ಹೇಳಿದ್ರೆ ಈ ಮೂಲಕವಾಗಿ ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ? ಮಹಿಳಾ ಆಯೋಗಕ್ಕೂ ಕೂಡ ದೂರು ನೀಡುವಂತ ಸಿದ್ಧತೆಯಲ್ಲಿದೆ ಕಾಂಗ್ರೆಸ್. ಇವತ್ತು ಮಧ್ಯಾಹ್ನ ದೂರನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡೋರಿದ್ದಾರೆ. ಇವತ್ತು ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಜೊತೆಗೆ ಅವ್ರು ಮಾತನಾಡ್ತಾ ಇದ್ದಾಗೆ ಕಣ್ಣೀರನ್ನ ಹಾಕ್ತಾರೆ. ಒಬ್ಳು ತಾಯಿಯಾಗಿ, ಒಬ್ಳು ಅತ್ತೆಯಾಗಿ, ಹೆಂಡತಿಯಾಗಿ ಎಷ್ಟೆಲ್ಲ ಜವಾಬ್ದಾರಿಗಳಿರುತ್ತೆ. ಜೊತೆಗೆ ತಾನು ರಾಜಕೀಯ ವ್ಯಕ್ತಿಯಾಗಿ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನ ಪ್ರತಿನಿಧಿಸ್ತಾ ಇರ್ತೀನಿ, ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇರ್ತೀನಿ. ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾತುಗಳನ್ನ ಒಂದು ಹಿರಿಯರಿರುವಂತಹ ಜಾಗದಲ್ಲಿ, ಪ್ರತಿಷ್ಠಿತ ಜಾಗದಲ್ಲಿ ಕೇಳಿಸ್ಕೊಳ್ಳೋದು ಎಷ್ಟು ಮುಜುಗರಕ್ಕೊಳ ಮಾಡುತ್ತೆ. ಅದೆಲ್ಲವನ್ನ ನೆನಪಿಸ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರನ್ನ ಹಾಕ್ತಾರೆ. ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ, ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಯಾವ್ಯಾವ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಸಿಎಂ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸುಖ ಸುಮ್ಮನೆ ಯಾವುದೋ ಒಂದು ಹೆಣ್ಣು ಮಾಧ್ಯಮದ ಮುಂದೆ ಬಂದು ನನಗೆ ಈ ರೀತಿಯಾಗಿ ಪದಬಳಕೆಯಾಗಿದೆ ಅಥವಾ ಯಾರದೋ ಮುಂದೆ ಹೋಗಿ ನಿಂತು ಕಣ್ಣೀರನ್ನ ಹಾಕೋದಿಲ್ಲ, ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋದಿಲ್ಲ ಈ ವಿಚಾರವಾಗಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಒಂದು ವೇಳೆ ಇಂಥ ಪದಬಳಕೆ ಆಗಿದ್ದೇ ಇದ್ದಲ್ಲಿ ಅದು ಕ್ಷಮಿಸಲಾಗದ ತಪ್ಪಾಗುತ್ತೆ, ಹೆಣ್ಮಕ್ಳ ಬಗ್ಗೆ ಆ ರೀತಿಯಾಗಿ ಮಾತನಾಡೋದು. ಸೊ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ನಾಗಲಕ್ಷ್ಮಿ ಅವರು ಸುದ್ದಿಗೋಷ್ಠಿಯನ್ನ ಕರೀತಾರೆ, ಮಾತನಾಡ್ತಾರೆ ಕೂಡ. ಮಧ್ಯಾಹ್ನ 1 ಗಂಟೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ.